ಆತ್ಮೀಯ ಸರಳ ಜೀವನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಆಸರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಆಸರೆ ಕಾರ್ಯಕ್ರಮದಲ್ಲಿ ದಯನೀಯ ಕತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 6 ತಿಂಗಳ ಹಸುಗೂಸಿಗೆ ಬಂದಂತಹ ಸಣ್ಣ ಜ್ವರ ಆ ಬಾಲಕಿಯ ಬದುಕನ್ನು ಶೋಚನೀಯವನ್ನಾಗಿ ಮಾಡಿದೆ. ಆ ಬಾಲಕಿ ಈಗ ಹೇಗಿದ್ದಾಳೆ, ಅವಳಿಗೆ ಏನು ಅಗತ್ಯ ಇದೆ, ಈ ಎಲ್ಲದರ ಬಗ್ಗೆ ಇವತ್ತಿನ ನಮ್ಮ ಆಸರೆ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ನಿಮ್ಮೆಲ್ಲರಿಗೂ ಆಸರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಆಸರೆ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಶ್ಮಿತಾ, ಹಾಯ್. ಹಾಯ್. ಓಕೆ. ಸೊ ಸ್ನೇಹಿತರೆ, ನೀವೀಗ ಆಸರೆ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳನ್ನು ನೋಡ್ತಾ ಇದ್ದೀರಿ. ಈ ಬಾಲಕಿ ಬಗ್ಗೆನೇ ಇವತ್ತು ನಮ್ಮ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. 6 ತಿಂಗಳ ಹಸುಗೂಸು ರಶ್ಮಿತಾ. ಒಂದು ಪುಟ್ಟ ಜ್ವರ ಬರುತ್ತೆ. ಸಣ್ಣದಾಗಿ ಬಂದಂತಹ ಜ್ವರ ಅಂತ ಕಾರಣಕ್ಕೆ ತಂದೆ ಕೃಷ್ಣ ಅವರು ಸಣ್ಣದಾಗಿ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮಾಮೂಲಿ ಜ್ವರ ಅಂತ ಅನ್ಕೋತಾರೆ, ಆದರೆ ಪದೇ ಪದೇ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಡಾಕ್ಟರ್ ಮೆದುಳು ಜ್ವರ ಅಂತ ಹೇಳ್ತಾರೆ. ಹಾಗೆ ಜ್ವರ ಬರ್ತಾನೆ ಇರುತ್ತೆ. ಇದ್ದಕ್ಕಿದ್ದಂತೆ ಆ ಪುಟ್ಟ ಮಗುವಿಗೆ ಮಾತು ಬರೋದಿಲ್ಲ, ಕಿವಿನೂ ಕೇಳೋದಿಲ್ಲ ಅನ್ನುವಂತಹ ಸ್ಥಿತಿ. ಈಗ 5ನೇ ಕ್ಲಾಸ್ ಓದ್ತಾ ಇದ್ದಾಳೆ ಈ ರಶ್ಮಿತಾ. ಆದರೆ ಮಾತು ಬರೋದಿಲ್ಲ, ಕಿವಿನೂ ಕೇಳ್ತಾ ಇಲ್ಲ. ಆದರೆ ವೆರಿ ಆ್ಯಕ್ಟಿವ್. ನೋಡೋಣ ಅವ್ರ ಕಥೆಯನ್ನು, ಅವ್ರ ಮಾತಲ್ಲೇ ಕೇಳೋಣ. ಎಸ್, ರಶ್ಮಿತಾ ಹಾಗೂ ಕೃಷ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತೀವಿ ಇವತ್ತು. ಕೃಷ್ಣ ಅವರೇ, ನೀವು ಹೇಳಬೇಕು, ಎಲ್ಲಿರೋದು ನೀವು? ನಾವು ಶೃಂಗೇರಿ ಅಂತ ಊರು. ಶೃಂಗೇರಿಯಲ್ಲಿ. ಶೃಂಗೇರಿ. ನಾನು ಕೂಲಿ ಕೆಲಸ, ಗಾರೆ ಕೆಲಸ ಮಾಡ್ಕೊಂಡಿದ್ದೀನಿ. ಮನೆಯವರು ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಶೃಂಗೇರಿ ದೇವಸ್ಥಾನ. ಶೃಂಗೇರಿ ದೇವಸ್ಥಾನದಲ್ಲೇ, ಅಮ್ಮನವ್ರ ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡಿದ್ದೀವಿ. ಅಲ್ಲಿ ಏನಂದರೆ ನಾವು ತುಂಬ ಬಡವರ್ತ, ಈಗೊಂದು ತುಂಬ ಭಾರಿ ಕಷ್ಟದಲ್ಲಿದ್ದೀವಿ. ಆವಾಗ ಜ್ವರ ಸ್ಟಾರ್ಟ್ ಆಯಿತು. ಜ್ವರ ಕೆಮ್ಮು ಸ್ಟಾರ್ಟ್ ಆಯಿತು. ಹುಟ್ಟಿ 6 ತಿಂಗಳಿಗೆ ಸಿಕ್ಕಾಬಟ್ಟೆ ಅವಳಿಗೆ ನಮಗೆ ಗೊತ್ತಾಗ್ತಿಲ್ಲ. ಇವಳು ಮಧ್ಯದವಳು. ಹೌದು. ಸೊ ನೀವು ಗಂಡ ಹೆಂಡತಿ ಹಿಂಗೋ ಸಂಸಾರ ಮಾಡ್ಕೊಂಡು ಇದ್ದೀರಿ. ಹೌದು. 3 ಜನ ಮಕ್ಕಳು. ಹೌದು. ಅದರಲ್ಲಿ ಎರಡನೇ ಇವಳು. 3 ಜನ ಅಂದರೆ ಇವಳು ಕಾಯಿಲೆದಲ್ಲೇ ಜಾಸ್ತಿ ಇದೆ. ಈಗ ಅವಳು ಬದುಕದೇ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಮಗೆ 3ನೇದಕ್ಕೂ ಇದಾಗಿದ್ದು. ಅವರು ನಮಗೆ ಅಲ್ಲಿ ಗೌರ್ಮೆಂಟ್ ಸಿಸ್ಟರ್ ಒಬ್ಬರು ಇದ್ದಾರೆ. ಅವ್ರು ನೋಡಿದ್ರಲ್ಲಿ ಇವಳು ಜ್ವರ ಬರೋದು ಆ ಥರ ಕಾಯಿಲೆ ಇದ್ದದ್ದು ನೋಡ್ಕೊಂಡು ಇಲ್ಲ ಇವಳು ಬದುಕಲ್ಲ. ಈಗ ಭಾರಿ ಖುಷಿ ಪಡ್ತಾರೆ ಅವರು ಸಿಸ್ಟರ್ ನೋಡಿದ್ರೆ ಈ ಥರ ಇದಾಗಿದ್ದರಿಂದ. ಜ್ವರ ಅಂತ ನಮಗೆ ಸಿಕ್ಕಾಬಟ್ಟೆ ಜ್ವರ. ನಮಗೆ ಒಂದು ಕಡೆ ನಮ್ಗೆ ಗೊತ್ತಾಗಿದ್ದೆ ನಮ್ಮ ತಂದೆ ತೀರೋಗಿದ ಮೇಲೆ. ಅವಳಿಗೆ ನಮ್ಮ ತಂದೆಗೆ 11 ದಿನ ಕಾರ್ಯ ಮಾಡ್ತಿದ್ದೀವಿ, ಅವತ್ತೇ ಜಾಸ್ತಿ ಆಯ್ತು ಅವಳಿಗೆ. ಒಂದು ಕಡೆಯಿಂದ ಭಾಗ್ಯಲಕ್ಷ್ಮಿ ಯೋಜನೆದು ಒಂದು ಕಡೆಯಿಂದ ಬಂದಿದೆ, ಒಂದು ಕಡೆಯಿಂದ ಇವಳಿಗೆ ಜಾಸ್ತಿ ಆಗ್ಬಿಟ್ಟಿದೆ. ನಮಗೆ ಅಲ್ಲಿಂದ ಅದೇ ಫಂಕ್ಷನ್ ಬಿಟ್ಟುಕೊಂಡು ನಾವು ಸೀದಾ ನಮ್ಮ ಇದಕ್ಕೆ ತೀರ್ಥಹಳ್ಳಿ 6 ತಿಂಗಳು ಕೂಸಿದ್ದಾಗ. ಹೌದು, 6 ತಿಂಗಳು ಕೂಸಿದ್ದಾಗ ಆಗ ಸೀದಾ ಇದಕ್ಕೆ ಕಳಿಸ್ಕೊಟ್ರು ನಮಗೆ. ತೀರ್ಥಹಳ್ಳಿಗೆ ಹೋಗಿ ನಮ್ಗೆ ಇಲ್ಲ ಆಗಲ್ಲ ಅಂತ, ನಮಗೆ ಅಲ್ಲಿ ಶೃಂಗೇರಿ ಇದರಿಂದ ಡಾಕ್ಟ್ರಿಂದ ಅವರು ಕಳಿಸ್ಕೊಳ್ತೀವಿ. ಅಲ್ಲಿ ಮಕ್ಕಳ ಡಾಕ್ಟ್ರೇ ಅವರು. ಇಲ್ಲ, ಮಗುವಿಗೆ ಅಡ್ಮಿಟ್ ಮಾಡಬೇಕು ಅಂದರು. ಇಲ್ಲ, ನಾವು ಅಲ್ಲಿ ಕೇಳ್ಕೊಂಡ್ವಿ ಹೀಗೀಗಿದೆ ಅಂತ ಹೇಳ್ಕೊಂಡು. ಅವಳಿಗೆ ನಮ್ಮ ತಂದೆ ತೀರೋಗಿದೆ ಒಂದು ಕಡೆಯಿಂದ ಇದೆ ಅಂತ. ಅವತ್ತಿನ ಒಟ್ಟಿಗೆ ಮೆಡಿಸಿನ್ ಕೊಟ್ಟರು. ಮಾನಸಿನ ಹೋಗಿ ನಾವು ಇದು ಮಾಡಿದ್ವಿ. ಹೆಚ್ಚಿಗೆ ಒಂದು ವಾರದವರೆಗೂ ಅಲ್ಲೇ ಮಾನಸ ಹಾಸ್ಪಿಟ್ಲ್ ಅಂತ ಅಲ್ಲಿ ನಾರ್ಮಲ್ ಜ್ವರ ಅಂತಾನೆ ಅನ್ಕೊಂಡಿದ್ರು. ಅವರು ಅನ್ಕೊಂಡಿದ್ದೆ ಅದೇ ಥರ ನಾರ್ಮಲ್ ಜ್ವರ ಅಂತಲೇ. ಅದು ಜ್ವರ ಇದಾಗಿದೆ, ಅವ್ರಿಗೂ ಗೊತ್ತಾಗ್ಲಿಲ್ಲ ಪಾಪ ಇಂಥದ್ದು ಇದಾಗಿದೆ ಅಂತ. ಮತ್ತೆ ಜ್ವರನೂ ಇದಾಗಲಿಲ್ಲ, ಕೆಮ್ಮು ಕಮ್ಮಿ ಆಗ್ತಿರ್ಲಿಲ್ಲ. ಮತ್ತೆ ವಾಪಸ್ ಕಳಿಸಿದ್ರು ನಮಗೆ. ಇಲ್ಲ, ಇವ್ರಿಗೆ ಏನಂತ ಗೊತ್ತಾಗ್ತಿಲ್ಲ, ನೀವು ಮಣಿಪಾಲಿಗೆ ಹೋಗಬೇಕು ಅಂತ. ನಾವು ತುಂಬ ಬಡವರಾಗಿದ್ದರಿಂದ ಮಣಿಪಾಲ್ ಅಂದ್ಕೊಳ್ಳಿ ನಾವು ಹೆದರ್ತೀವಿ, ಯಾಕಂದರೆ ತುಂಬ ಖರ್ಚಾಗತ್ತೆ ಅನ್ನೋದಕ್ಕೋಸ್ಕರ. ಮತ್ತೆ ನಮ್ಗೆ ಯಾರೋ ಒಬ್ರು ಬಸ್ನವರು ಹೀಗೆ ಹೇಳಿದ್ರು, ನಮ್ಮ ಮಗಿ ಈ ಥರ ಕೆಮ್ಮು ಇದ್ದದ್ದು ನೋಡ್ಕೊಂಡು ಇಲ್ಲಿ ಹೋಗೋದು ಬೇಡ, ನೀವು ಸೀದಾ ಕುಂದಾಪುರಕ್ಕೆ ಹೋಗಿ ಮಗಿಗೆ ಅಲ್ಲಿ ಫುಲ್ ಡೀಟೇಲ್ ಏನು ಅಂತ ಹೇಳ್ತಾರೆ, ಸೌಮ್ಯ ಕ್ಲಿನಿಕ್ ಅಂತ ಇದೆ ಅಂತ. ಅಲ್ಲಿ ಹೋಗಿ ತೋರಿಸೋ ಅಷ್ಟೊತ್ತಿಗೆ ನಮ್ಗೆ ಆಗಲೇ ಅವಳಿಗೆ 1 ವರ್ಷ ಆಗ್ತಾ ಬಂದತ್ತು. ನಾವು ಎಲ್ಲ ಕಡೆ ಇಲ್ಲೆಲ್ಲ ಮುಗಿಸಿದ್ದು ಇದಾಗೋಷ್ಟೊತ್ತಿಗೆ ಅಲ್ಲಿ ಹೋಗಿ ನೋಡೋ ಅಷ್ಟೊತ್ತಿಗೆ ಅವಳಿಗೆ ಏನಾಗಿದೆ ಅಂದರೆ TB ಕಾಯಿಲೆಗೆ ಅಟ್ಯಾಕ್ ಆಗಿಬಿಟ್ಟು. ಈ ಜ್ವರ ಇದಾಗಿದ್ದರಿಂದ TB ಕಾಯಿಲೆ ಶುರು ಆಯಿತು. ಅದ್ರದ್ದು ಫುಲ್ಲು TB ಕಾಯಿಲೆಯಿಂದ ಇದು ಮಾಡಿ 1 ವರ್ಷದವರೆಗೂ ಮೆಡಿಸಿನ್ ಅದರದ್ದೇ ಮಾಡಿದ್ವಿ ಅಲ್ಲಿ ಕುಂದಾಪುರದಲ್ಲಿ. ತಿಂಗಳ ಅವ್ರ ಮೆಡಿಸಿನ್. ಒಂದು ಕಡೆಯಿಂದ ಅವಳು ಬೆಳವಣಿಗೆ ಭಾರಿ ಕಮ್ಮಿ ಇತ್ತು, ಈ ಮಗ್ಗಿ ತೂಕನೂ ಭಾರಿ ಕಮ್ಮಿ ಇತ್ತು. 1 kg 350 ಗ್ರಾಮ್ ಇದ್ಲು ಅವಳು ಇದಾದಾಗಲೇ ಹುಟ್ಟಿದಾಗ. ಮನೆಯಲ್ಲೇ ಇದಾಗಿ ಹುಟ್ಟಿದ್ದು. ನಾರ್ಮಲ್ 3 ಜನ ನಾರ್ಮಲ್, ಮತ್ತು ಸಿಜರನ್ ಏನಿಲ್ಲ. ಆ ಥರ ಆಗಿದ ತಕ್ಷಣವೇ ಇದು ಮಾಡಿದ್ರು, ರಕ್ತ ಚೆಕಪ್ಪೆಲ್ಲ ಮಾಡಿದ್ ನೋಡಿದಾಗ ಇವಳಿಗೆ ಇದಾಗಿದೆ, TB ಅಟ್ಯಾಕ್ ಆಗಿದೆ, ನೀವು ಮೆಡಿಸಿನ್ ಕೊಡಿಸ್ಬೇಕು ಅಂತ ಹೇಳ್ಕೊಂಡ್ರು. ನಾವು ಆಗಿದ್ರೆ ಆಯಿತು, ಗೊತ್ತಿರಲ್ಲ ನಮಗೆ. ಆಯಿತು ಅಂತ ಹೇಳ್ಕೊಂಡು ಒಪ್ಪಿಗಿದ್ವಿ ನಾವು. ಎಲ್ಲ ಒಪ್ಪಿಗಿಂದ ಆದಮೇಲೆ ಅವರೆಲ್ಲ ಅದು ಕ್ಲಿಯರ್ ಆಯಿತು. ಮತ್ತು ಈ ಜ್ವರ ಬಿಡ್ತಾ ಇರಲಿಲ್ಲ. ಜ್ವರ ಕೆಮ್ಮು ಇದೇ ಥರ ಶುರುವಾಯ್ತು. ಕೆಮ್ಮು ಹೌದು, ಬಿಟ್ಟು ನಮಗೆ ಅದು ಯಾವ ಥರ ಇದಾಗ್ತದೆ ಗೊತ್ತಾಗ್ತಿರಲಿಲ್ಲ. ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಈಗಲೂ ಬರುತ್ತೆ ಅವಳಿಗೆ ಅದೇ ಥರ ಜ್ವರ.
ಕೈಯಲ್ಲಿ ಇಟ್ಕೊಂಡಾಗೆ ಒಂದು ಕಾಲು ಗಂಟೆ ಅಷ್ಟೇ ಸಾಕು ಅವಳಿಗೆ ಜ್ವರ ಇದಾಗಲಿಕ್ಕೆ. ತಕ್ಷಣ ಏರಿರುತ್ತೆ, ಅದು ತುಂಬಾ ಬಿಸಿ ಬಿಸಿ 104ಕ್ಕೆ ಹೋಗಿರುತ್ತೆ ಡಿಗ್ರಿ, ಅಷ್ಟು ಜ್ವರ. ಅವಳಿಗೆ ಇಂಜೆಕ್ಷನ್ನು ತಪ್ಪಿದ್ರೆ ತಣ್ಣೀರು ಸ್ನಾನ, ನಮಗೂ ಗೊತ್ತಿರಲಿಲ್ಲ. ತಣ್ಣೀರು ಸ್ನಾನ ಇದು ಮಾಡಿಸ್ಮೇಲೆ ಫುಲ್ ಅವಳಿಗೆ ಕಂಟ್ರೋಲ್ ತಂಪಾಗುತ್ತೆ. ಅಲ್ಲಿವರೆಗೂ ಕಂಟ್ರೋಲಿಗೆ ಬರಲ್ಲ. ರಾತ್ರಿ ಇಡೀ ಜ್ವರ ವೈಬ್ರೇಷನ್ ಶುರು ಆಗುತ್ತೆ. ಆಮೇಲೆ ನಮಗೆ ಇದಾದ್ಮೇಲೆ ಮಣಿಪಾಲಿಗೆ ಹೋದ್ವಿ. ಮಣಿಪಾಲಲ್ಲಿ 2 ವರ್ಷ ಟ್ರೀಟ್ಮೆಂಟ್ ಇದು ಮಾಡಿದ್ರು. ಸುಮ್ಮನೆ ಸ್ಪೀಚ್ ತರಬೇತಿ ಕೊಟ್ಟಿವಿ ಅಂತ ಹೇಳ್ಕೊಂಡು ಅದನ್ನೆಲ್ಲ ಕೊಡ್ತಾಯಿದ್ರು ಅವರು. ನಾವು 2 ವರ್ಷದಿಂದನೂ ಮಾಡಿದ್ವಿ. ಅಲ್ಲಿ ವಾರದಲ್ಲಿ 3 ಸಲ ಹೋಗ್ಲಿಕ್ಕೆ ಎಲ್ಲ ಇದು ಮಾಡಿದ್ರು ನಮಗೆ. ತುಂಬ ಅಲ್ಲೂ ಸ್ವಲ್ಪ ಇದ್ದದ್ರಲ್ಲಿ ಸ್ವಲ್ಪ ಅಲ್ಲಿ ಹೋಗಿದ್ದು 1 ತಿಂಗಳ ಮಟ್ಟಿಗೆಲ್ಲ ಸ್ವಲ್ಪ ಕಮ್ಮಿ ಆಗೋದು. ಯಾವಾಗ ಹೋಗಿದ್ರಿ? ಈಗೊಂದು 2 ವರ್ಷದ ಹಿಂದೆ, ಅಂದ್ರೆ ಇವಳಿಗೆ ಒಂದು 3 ವರ್ಷ 3-4 ವರ್ಷದಲ್ಲಿ. ಹಾಗೆ ಹೋದಾಗ ಅಲ್ಲಿ 2 ವರ್ಷ ಆಯಿತು. ಅಲ್ಲಿಂದ ಇದು ಮಾಡಿದ ತಕ್ಷಣ ಇಲ್ಲ ನಮಗೆ ಇದಾಯಿತು, ದೂರ ಅನ್ನಿಸ್ತು, ಖರ್ಚು ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಬಸ್ ಚಾರ್ಜ್ ಇದ್ರದ್ದಲ್ಲ. ಮತ್ತು ಮೈಸೂರಿಗೆ ಹೇಳಿದ್ರು ನಮಗೆ, ಮೈಸೂರು ಮಾನಸ ಗಂಗೋತ್ರಿಗೆ ಇದು ಮಾಡಿ ಅಂತ. ಅಲ್ಲಿಗೆ ಇದು ಮಾಡಿದ್ವಿ. ಅಲ್ಲಿಗೆ ಇದು ಮಾಡಿದ ತಕ್ಷಣ ಏನಾಯಿತು, ಅಲ್ಲಿ ಚಕಪಾಲ ಮಾಡಿಸಿ ಬಂದು ಇಲ್ಲ ಇದಾಗಿದೆ ಅವಳು ಮಿಷನ್ ಇರಿಸ್ಬೇಕು ಅಂತ. ಮತ್ತೆ ಮಣಿಪಾಲಿ ಬಂದೆಲ್ಲ ಚಕಪಾಲ ಮಾಡಿಸಿದ್ಮೇಲೆ ಒಂದು 23,000 ರೂಪಾಯಿದು ಒಂದು ಇದು ಕೊಟ್ಟರು ಮಿಷನ್ ಅವಳಿಗೆ. ಅದನ್ನು ಹಾಕಿದರೆ ಸ್ವಲ್ಪ ಕೇಳುತ್ತೆ ಅನ್ನೋದ್ರ ಬಗ್ಗೆ. ಅದನ್ನು ಫಸ್ಟಿಗೆ ನಮ್ಗೆ ಅನ್ನಿಸ್ತು ಕೇಳಿಸಿದ್ದು, ನನ್ನ ಮಗಳಿಗೆ ಕೇಳಿಸಿದ್ರೆ ಒಳ್ಳೇದಲ್ಲ ಅಂತ. ಅದನ್ನು ಹಾಕಿದರೆ ಸ್ವಲ್ಪ ಸೌಂಡ್ ಹಿಂಗೆ ಚಪ್ಪಳೆ ಹೊಡೆದ್ರೆ ತಿರುಗಿ ನೋಡೋ ಆ ಥರ ಮಾಡ್ತಾಯಿದ್ಲು. ಆಮೇಲೆ ಏಜ್ ಇದಾಗ್ತಾ ಬಂದವು ಸ್ವಿಚ್ ಆಫ್ ಮಾಡ್ಕೊಬಿಡೋಳು. ಅವ್ರದ್ದೊಂದು ಮಿಷನ್ ಇತ್ತು, ಅದು ಸ್ವಿಚ್ ಆಫ್ ಯಾಕೆ ಇದಾಗುತ್ತೆ ಅಂತ ಹೇಳ್ಕೊಂಡು ಇದು ಮಾಡಿ ನಮ್ಗೆ ಗೊತ್ತಿರಲಿಲ್ಲಲ್ಲ. ನಾವು ಏನು ಮಾಡಿದ ತಕ್ಷಣ ಹೊಡೆಯೋಕ್ಕೆ ಶುರು ಮಾಡ್ತಿದ್ವಿ. ಅವಳು ನಮಗೆ ಕೇಳಿದ್ರೆ ಸಾಕು ಅಂತ ಅವಳು ಸ್ವಿಚ್ ಆಫ್ ಮಾಡ್ಕೊಬಿಡೋಳು ಹಿಂದ್ಗಡೆಗೆ. ಅವಳಿಗೆ ಸೌಂಡ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ. ಅದು ಇಲ್ಲಿ ನಾವು ಬೆಂಗಳೂರು ತೋರಿಸಿದ ಮೇಲೆ ಗೊತ್ತಾಗಿದ್ದು. ಅರ್ಥ ಆಗಿಲ್ಲ ಅದೇನಾಗ್ತಿತ್ತು ಅವಳಿಗೆ. ನೀವು ಅದು ಸ್ವಿಚ್ ಇದು ಹಾಕ್ತಿದ್ವಿ. ಅವಳು ಹಿಂದ್ಗಡೆ ಒಂದು ಮಿಷನ್ ಇದು ಕೊಟ್ಟು ಸ್ವಿಚ್ ಇರುತ್ತೆ, ಅದು ಕ್ಲಿಯರೆನ್ಸ್ ಬರಲ್ಲ ಅಂತ ಅವಳಿಗೆ. ಸೌಂಡ್ ಒಳಗಡೆ ಅವಳಿಗೆ ಗೊರ್ರ ಸೌಂಡ್ ಬಂದರೆ ಅವಳು ಆಫ್ ಮಾಡ್ಕೊಬಿಡೋಳು ಅವಳು. ಓಕೆ, ಅವಳಿಗೆ ಇರಿಟೇಟ್ ಆಗ್ತದೆ, ಹಿಂಸೆ ಆಗ್ತಿತ್ತು. ನಮ್ಗೆ ಅದು ಗೊತ್ತಾಗ್ತಿರ್ಲಿಲ್ಲ. ನಮಗಿಲ್ಲಿ ಶಂಕರ ಮಠ ಅಂತ ಇದೆ, ಅಲ್ಲ ರಂಗದೊರೆ ಹಾಸ್ಪಿಟ್ಲಿಂದ ಅವರು ಮತ್ತೆ ಇದು ಮಾಡಿದ್ರು ನಮಗೆ. ಇಲ್ಲಿ ಮಣಿಪಾಲ್ ನನ್ನ ತಂಗಿನ ಸಿಸ್ಟರ್ ಆಗಿದ್ದಾಳೆ. ಅವಳು ಅಲ್ಲಿಂದ ಇದು ಮಾಡಿ ಚೆಕಪ್ ಮಾಡಿ ನೋಡೋ ಅಷ್ಟೊತ್ತಿಗೆ MR ಸ್ಕ್ಯಾನ್ ಎಲ್ಲ ಮಾಡಿ ನೋಡೋ ಅಷ್ಟೊತ್ತಿಗೆ ಅವಳಿಗೆ ಆ ಮಿಷನ್ ಆಗಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಇದನ್ನ ಆಪ್ರೇಷನ್ ಮಾಡಿಸ್ಬೇಕು ಇವಳಿಗೆ. ಆಪ್ರೇಷನ್ ಮಾಡಿಸಿ ಕಿವಿಯಲ್ಲಿ ಇಡ್ತಾರೆ ಅದನ್ನು ಒಳಗಡೆ ಮಿಷನ್ನು. ಅದು ಇಟ್ಟರೆ ಒಂದು 7ರಿಂದ 12 ಲಕ್ಷ ರೂಪಾಯಿ ಅಂತ ನಮಗೆ ಮಣಿಪಾಲಲ್ಲಿ ಅವ್ರದ್ದೊಂದು ಇದು ಕೊಟ್ಟಿದ್ರು. ನಮಗೆ ಅಷ್ಟು ದುಡ್ಡು ಹಂಚಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. ಯಾಕಂತಂದರೆ ನಾವು ತುಂಬ ಬಡವರು ಆಗ್ತಿದ್ರು. ನಮಗೆ ಮೆಡಿಸಿನ್ ಖರ್ಚಿಗೆ ಸಾಕಾಗ್ತಿರ್ಲಿಲ್ಲ. ನಮಗೆ ಬರೋದೇನೆಂದ್ರೆ ನಮಗೆ ತಿಂಗಳ ಗೌರ್ಮೆಂಟ್ ಸಂಬಳ ಇದ್ರ ಬರೋದನ್ನೇ ಕಾಯ್ದು ನಿಂತ್ಕೊಂಡು ಕೆಲ ಟೈಮ್ ಹೋಗೋಕ್ಕಾಗೋದು. ಅಷ್ಟು ಬಿಟ್ಟರೆ ಒಂದು ಕಡೆ ಸಂಸಾರದ್ದು, ಒಂದು ಕಡೆ ನಮ್ಮ ತಂದೆದು ಇದ್ರದ್ದೆಲ್ಲ ಹಿಂಗಿದೆ ಇದಾಗ್ತಾಯಿತ್ತು ಅದರಲ್ಲಿ. ಅದರಷ್ಟು ಇದು ಮಾಡ್ಕೊಂಡು ತೋರಿಸಿದೆ ನಾನು ಎಲ್ಲದ್ರ ಮಟ್ಟಿಗೂ. ಸುಮಾರು ಒಂದು 2-3 ಸತಿ ಮಿಷನ್ ತಂದಿದ್ದೀವಿ. ಅದು ಇದೆ ಇನ್ನೂ ಅಲ್ಲಿ ನಮ್ಮ ಇದ್ರಾಗಿದೆ. ಅದು ಈಗ ಉಪಯೋಗ ಬರಲ್ಲ, ಬೇಡ ಅಂತ ಹೇಳಿದ್ರು. ಮಿಷನ್ 23,000 ಕೊಟ್ಟು ತಂದಿದ್ದು ಮಿಷನ್ ಕೂಡ ವೇಸ್ಟ್ ಆಯ್ತು. ಅದು 23,000 ಒಂದು, ಮತ್ತೊಂದು 11,000 ಒಂದು ಮಿಷನ್ ತಂದೆ ಇದಾಕಿಂದು. ಅದು ಕೇಳಿಸುತ್ತೆ ಅಂದರೆ ನಮ್ಗೆ ಏನಂದ್ರೆ ಡಾಕ್ಟ್ರ್ ಇಲ್ಲ ಇದು ಹಾಕಿದರೆ ಕೇಳಿಸುತ್ತೆ ಅಂತ. ಅವಾಗ ಏನು ಮಾಡ್ತಿದ್ಲು ಅಂದರೆ ಆ ಮಟ್ಟಿಗೆ ಅವಳು ಆನ್ಸರ್ ಮಾಡ್ತಿದ್ಲು. ಆಮೇಲೆ ಇದಾಗ್ತಾ ಬಂದಾಗೂ ಏಜ್ ಆಗ್ತಾ ಬಂದಾಗೂ ಅದು ಆಗ್ತಿರ್ಲಿಲ್ಲ ಅದು ಅದರದ್ದು. ಅಷ್ಟು ನಡುವೆಲ್ಲೂ ಅವಳಿಗೆ ಕೆಮ್ಮು ಜಾಸ್ತಿ ಆಗಿದ ತಕ್ಷಣ ಹಾರ್ಟಲ್ಲಿ 3 ಹೋಲ್ ಬಿದ್ದಿದ್ದು ಅದರಲ್ಲಿ ಅವಳಿಗೆ. ನಾವು ಶಿವಮೊಗ್ಗ ನಂಜಪ್ಪ ಹಾಸ್ಪಿಟ್ಲು ಅಂತ ಅಲ್ಲಿ ಮೆಡಿಸಿನ್ ಇದು ಮಾಡಿದ್ಮೇಲೆ ಅಲ್ಲಿ ನಾರ್ಮಲಿ ಸ್ವಲ್ಪ ಕಂಟ್ರೋಲಿಗೆ ಬಂತು. ಅದನ್ನು ಮೆಡಿಸಿನ್ ಹಾಗೆ ಕೊಟ್ಟರು. ಆಪರೇಷನ್ ಬೇಡ, ಸಣ್ಣ ಮಗು ಅಂತ ಹೇಳ್ಕೊಂಡು ಅವ್ರೇನೋ ಇದು ಮಾಡ್ಕೊಂಡು ಅದರಲ್ಲೇ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ ಕೃಷ್ಣ ಅವರೇ. ಸೊ ಈಗ ಕರೆಗಳನ್ನು ಸ್ವೀಕಾರ ಮಾಡೋಣ. ಮೊದಲನೇದಾಗಿ ವೆಂಕಟೇಶ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ವೆಂಕಟೇಶ್ ಅವರೇ ನಮಸ್ಕಾರ. ಹಲೋ ವೆಂಕಟೇಶ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ, ಒಂದು ನಿಮಿಷ ಇರಿ, ನಾನು ಟಿವಿ ಮ್ಯೂಟ್ ಮಾಡ್ತೀನಿ. ಸರ್ ಹೌದು, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿ ಮಾತಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಒಂದು ನಿಮಿಷ ಇರಿ. ಓಕೆ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಓಕೆ, ರೈಟ್. ನೋಡ್ತಾ ಇದ್ದೀರಾ ಸರ್ ಕಾರ್ಯಕ್ರಮ? ನೋಡಿದ್ರಲ್ಲ ಸರ್, ಏನು ಹೇಳಕ್ ಬಯಸ್ತೀರಿ? ಅಂತವ್ರು ಮಾಡ್ಬೇಕು ಮೇಡಮ್, ಅಂತವ್ರು ಮಾಡ್ಬೇಕು. ಏನು ಹೇಳಕ್ ಬಯಸ್ತೀರಿ ಸರ್? ನಾವು ಏನು ಹೇಳೋದು, ಭಗವಂತ ಅವ್ರು ಒಳ್ಳೇದು ಮಾಡಬೇಕು ಅನ್ನೋದು ಬಿಟ್ಟು ಇನ್ನೇನು ಹೇಳಕ್ಕಾಗಲ್ಲ ನಾವು. ಹಲೋ, ಹೇಳಿ ಸರ್, ಹೇಳಿ. ಭಗವಂತ ಒಳ್ಳೇದು ಮಾಡ್ಬೇಕು ಅಷ್ಟೇ ಹೊರತು ನಾವು ಏನು ಹೇಳಕ್ಕಾಗೋದಿಲ್ಲ. ನಿಜ ಸರ್, ಆದರೂ ಕೂಡ ನಾವು ಸಹಾಯ ಮಾಡೋಣ. ನಾನು ಈಗ ಇದು ಡಿಸ್ಪ್ಲೇ ಬರ್ತಾ ಅದು ಫೋಟೋ ತೆಕ್ಕೋಬೇಕು ನಾನು, ಯಾಕೆಂದ್ರೆ ಬರ್ಕೊಳಕ್ ಕಷ್ಟ ಆಗುತ್ತೆ. ಅದೇ ಒಂದು ಡಿಸ್ಪ್ಲೇ ಬಂದ್ಬಿಟ್ರೆ ಸಾಕು ನನಗೆ. ಐ ವಿಲ್ ಟ್ರಾನ್ಸ್ಫರ್ ಒಂದು 2,000 rupees ಟು ಹರ್ ಮೆಡಿಕಲ್ ಎಕ್ಸ್ಪೆನ್ಸ್. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡ್ತಾರೆ ನೋಡಿ ಸರ್, ಕೃಷ್ಣ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಹೇಳಿ. ಇದು ಹೇಗಾಯಿತು? ಹುಟ್ಟುವಾಗಲೇ ಪ್ರಾರಂಭ ಆಗಿದೆ? ಇಲ್ಲ, ಹುಟ್ಟಿದಾಗ ಅಲ್ಲ ಸರ್. ನಮ್ಮ ಮಗಳಿಗೆ ಹುಟ್ಟಿ 6 ತಿಂಗಳ ನಂತರ ಅವಳಿಗೆ ಜ್ವರ ಸ್ಟಾರ್ಟ್ ಆಯಿತು. ಜ್ವರ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಸಣ್ಣ ಜ್ವರ ಇದಾಗಿದೆ ಅಂತ ನಾವು ಅಲ್ಲೇ ಶೃಂಗೇರಿಯಲ್ಲಿ ಎಲ್ಲ ತೋರಿಸಿಂದ ಇದು ಮಾಡ್ತಾಯಿದ್ವಿ. ತೋರಿಸಿ ಇದು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಒಂದು ಸತಿ ಏನಾಯಿತು, ನಮ್ಗೆ ಹುಟ್ಟಿ ಇವಳಿಗೆ 6-7 ತಿಂಗಳು ಆಗ್ತಾ ಬಂದಿತ್ತು. ಅಷ್ಟೊತ್ತಿ ನಮ್ಮ ತಂದೆ ತೀರ್ಕೊಂಡ್ರು. ಅವಾಗ ತೀರ್ಕೊಂಡಾಗ ಒಂದು ಕಡೆಯಿಂದ ಅದರದ್ದು ಇದು ಮಾಡ್ತಾಯಿದ್ವಿ, ಒಂದು ಕಡೆಯಿಂದ ಇವಳಿಗೆ ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಅವ್ರು ಹೇಳಿದ್ರು ಇಲ್ಲ ಆಗಲ್ಲ ನಿಮಗೆ ಜಾಸ್ತಿ ಹೇಗಿದೆ ಅಂತ. ನಮಗೆ ತೀರ್ಥಹಳ್ಳಿ ಕಳಿಸ್ಕೊಟ್ರು ಅವರು ಡಾಕ್ಟ್ರು.
ಅಲ್ಲಿ ಅದೆಲ್ಲ ಕೇಳಿಸ್ಕೊಂಡೆ, ಮಣಿಪಾಲು ಎಲ್ಲ ಕೇಳಿಸ್ಕೊಂಡೆ. ಅದು ಮೆದುಳು ಜ್ವರದಿಂದನೇ ಹೇಳಿದ್ರು. ಅವ್ರಿಗೆ ಏನಾಗಿದೆ ಅಂದರೆ ಅವಳಿಗೆ ಕೇಳುತ್ತೆ ಸೌಂಡು. ಓಕೆ. ಕೇಳೋದ್ರ ಬಗ್ಗೆ ಇದು ಮಾಡಿದ್ಮೇಲೆ ಅವರು ಆಪರೇಷನ್ ಮಾಡಿಸ್ಬೇಕು, ಒಂದು 6 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ಕೊಂಡು ಇದು ಮಾಡಿದ್ದಾರೆ. ನಮ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಓಕೆ. ಅದಕ್ಕೆ ಸಹಾಯದಾನ ಮಾಡಿ ಅಂತ ಹೇಳ್ಕೊಂಡು ಎಲ್ಲ ಬೇಡ್ಕೊಳ್ತೀನಿ ಸ್ವಾಮಿ. ನಾ ಕಳ್ಸ್ಕೊಡ್ತೀನಿ, ನಿಮ್ಮ ಅಕೌಂಟ್ ನಂಬರ್ ತಗೋತೀನಿ. ಆಯ್ತು ಸರ್. ನಾ ಕಳ್ಸ್ಕೊಡ್ತೀನಿ. ಸರಿ. ಡಿಸ್ಪ್ಲೇ ಆಗುತ್ತೆ, ನಾನು ಫೋಟೋ ತೆಕ್ಕೋತೀನಿ. ಅದು ಸರಿ ಸರ್. ಕರ್ನಾಟಕ ಬ್ಯಾಂಕ್ ಅಕೌಂಟ್ ಶೃಂಗೇರಿ ಅಲ್ವಾ? ಹೌದು, ಶೃಂಗೇರಿ. ಓಕೆ, ಆಯ್ತು. ಸರಿ. ಥ್ಯಾಂಕ್ ಯು ವೆಂಕಟೇಶ್ವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಈ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಇಚ್ಛಿಸಿದ್ದೆ ಆದಲ್ಲಿ ನಾನೀಗ ಅಕೌಂಟ್ ನಂಬರ್ನ ಡೀಟೇಲ್ಸನ್ನು ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಟಿ ವಿ ಪರದೆ ಮೇಲೂ ಕೂಡ ಅಕೌಂಟ್ ನಂಬರ್ ಡಿಸ್ಪ್ಲೇ ಆಗ್ತದೆ. ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರೆ ಈ ಪುಟ್ಟ ಜೀವಕ್ಕೊಂದೊಳ್ಳೆ ಭವಿಷ್ಯವನ್ನು ಕೊಟ್ಟಂತಹ ಒಂದೊಳ್ಳೆ ಮನಸ್ಸು ಕೂಡ, ಒಂದು ಆಶೀರ್ವಾದ ನಮಗೆ ಸಿಕ್ಕತ್ತೆ ಅಂತ ಹೇಳೋದಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ. ಅಕೌಂಟ್ ನಂಬರ್ ಡೀಟೇಲ್ಸನ್ನು ನೀವು ತೊಗೊಳ್ಳಿ. 7082001501535501. IFS ಕೋಡ್ KARB 0000708. ಕರ್ನಾಟಕ ಬ್ಯಾಂಕ್ ಶೃಂಗೇರಿ ಬ್ರಾಂಚ್ಗೆ ನೀವು ಎಷ್ಟಾಗುತ್ತೋ ಅಷ್ಟು ಹಣವನ್ನು ಹಾಕಿ. ಕೃಷ್ಣ ಅವರೇ, ನೀವು ಹೇಳಬೇಕು. ಆಲ್ರೆಡಿ ಒಂದು ಸಣ್ಣ ಜ್ವರ ಬಂತು, ಮೆದುಳು ಜ್ವರ ಅಂತ ಆಯಿತು, ಹೆಂಗೋ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ಹೃದಯದಲ್ಲಿ ರಂಧ್ರ, ಅವಳಿಗೆ ಕೆಮ್ಮು ಜಾಸ್ತಿ ಇದೆ. ಈಗಲೂ ಕೆಮ್ಮು ಬರ್ತಾ ಇರುತ್ತೆ ಅವಳಿಗೆ. ಕೆಮ್ಮು ಅಂದ್ರೆ ಕಂಟ್ರೋಲಿಗೆ ಸಿಕ್ಕಲ್ಲ, ಅಷ್ಟು ಕೆಮ್ಮು ಇರುತ್ತೆ. ಕೆಮ್ಮಿ ಅದು ಏನಾಗ್ಬಿಡ್ತು, ಹೋಲ್ ಬಿದ್ದಿದೆ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ ನಮಗೆ ಹೃದಯದಲ್ಲಿ. ಅದು ನಮಗೆ ಎಕ್ಸ್ರೇದಲ್ಲಿ ತೋರಿಸಿದ್ರು, ಹಿಂಗೆ ಹೋಲ್ ಇದೆ ಅಂತ ಹೇಳ್ಕೊಂಡ್ರು. ನಮಗೂ ಕಾಣ್ತಿದೆ ಎಕ್ಸ್ರೇ ಇದ್ದಾಗ 3 ಹೋಲ್ ಆಗಿದೆ, ಅದಕ್ಕೆ ಇದಾಗಬೇಕು ಅಂತ ಹೇಳ್ಕೊಂಡ್ರು. ಅದ್ರದ್ದು ಶಿವಮೊಗ್ಗ ನಂಜಪ್ಪ ಹಾಸ್ಪಿಟ್ಲು ಅಂತ ಅವ್ರದ್ದು, ಅಲ್ಲಿ ಅದೇ ಹಾರ್ಟ್ ಪ್ರಾಬ್ಲಮ್ ಇದಿರುತ್ತೆ. ಅವರು ಮೆಡಿಷನ್ 3 ತಿಂಗಳವರೆಗೂ ಮಾಡಿದ್ವಿ. ಅದರದ್ದು ಕ್ಲಿಯರೆನ್ಸ್ ಆಯಿತು. ಅದಾಯ್ತು ಅಂತ ಹೇಳ್ಕೊಂಡು ನಾವು ಸೀದಾ ಮತ್ತೆ ಮಣಿಪಾಲಿಗೆ ಬಂದ್ವಿ. ಮಣಿಪಾಲಿಂದ ಮತ್ತೆ ಅದರ ಇದಾದ್ಮೇಲೆ ಅವರು ಮಿಷನ್ ಇಡ್ಸಿ ಕಳಿಸಿದ್ರು. ಸ್ಪೀಚ್ ತರಬೇತಿ ಕೊಟ್ಟಿವಿ 2 ವರ್ಷ. ಅದಕ್ಕೆ ಇಂಪ್ರೂವ್ಮೆಂಟೇ ಸಾಕಾಗಲಿಲ್ಲ ಅದು ನಮಗೆ. ಆಮೇಲೆ ಇಲ್ಲಿ ನಾವು ಬೆಂಗಳೂರು ಬಂದು ಇದನ್ನ ಚೆಕಪ್ ಮಾಡಿದ್ಮೇಲೆ ಮತ್ತೆ ಅವಳಿಗೆ ಮಿಷನ್ ಅದು ತಲೆ ಒಳಗೆ ಇಡ್ತಾರೆ ಅದನ್ನ ಅಂತ ಹೇಳ್ಕೊಂಡು ನಮಗೆ ಇದು ಮಾಡಿದ್ರು ಅವರು. ಅದಕ್ಕೆ ಇಷ್ಟು ಖರ್ಚು ಬರುತ್ತೆ ಅಂತ ಹೇಳ್ಕೊಂಡು ಒಂದು 6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅದು ಅದರದ್ದು. ಈಗಿನ ರೇಟಿನ ಇದರಲ್ಲಿ ಅದು ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಎಲ್ಲರೂ ನಮಗೇನು ಈಗಾಗಿದೆ ಅಂದರೆ, ಅವಳಿಗೆ ಮಾತು ಬರಲಿಲ್ಲ ಅಂದರೂ ತೊಂದರೆ ಇಲ್ಲ, ನಮಗೊಂದು ಕಿವಿ ಕೇಳಿದ್ರೆ ಸಾಕು ಅಂತ. ಯಾಕೆ ಗೊತ್ತಾ, ಯಾರು ಕರೆದ್ರೆ ನಮಗೊಂದು ಅವಳಿಗೆ ಆನ್ಸರ್ ಮಾಡೋಕ್ಕೆ ಏನೂ ಗೊತ್ತಾಗ್ತಿಲ್ಲ. ಕೆಲವು ಸೌಂಡ್ ಮಾಡ್ಬೋದು, ಕೇಳಿಸಿದ್ರೆ ಸಾಕು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಮಾತಾಡ್ತೀನಿ ನಿಮ್ಮ ಜೊತೆ ನಾನು. ಸೊ ವೀಕ್ಷರೇ, ಆಸರೆಯ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಬಾಲಕಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ರಶ್ಮಿತಾ ಅಂತ ಆಕೆ ಹೆಸರು. ತುಂಬ ಆ್ಯಕ್ಟಿವ್. ಆಗಲೇ ನನ್ನ ಹತ್ರ ಕೂಡ ಮಾತಾಡ್ತಾ ಇದ್ಲು. ಹೇಗೆ ಸಾಧ್ಯನೋ ಅವಳ ಆಂಗಿಕ ಭಾಷೆಯಲ್ಲಿ ನನ್ನ ಹತ್ರ ಮಾತಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ಲು. ಅವಳಿಗೆ ನೀವು ಸಹಾಯವನ್ನು ಮಾಡಿದ್ರೆ ನಿಜಕ್ಕೂ ಆಕೆಯ ಭವಿಷ್ಯ ಉಜ್ವಲವಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.